ನನಗೆ ತಿದ್ದಿ ತೀಡಿ ಮಟ್ಟಕ್ಕೆ ರೂಪುಗೊಳಿಸಿದ ನನ್ನ ಎಲ್ಲ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕವೃಂದರವರಿಗೆ, ಮುಖ್ಯೋಪಾಧ್ಯಾಯರಿಗೆ, ಗ್ರಾಮಸ್ಥರಿಗೆ ವಂದಿಸುತ್ತಾ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾರೈಸುತ್ತಾ ನನ್ನ ಮನದಾಳದ ಒಂದೆರಡು ಮಾತುಗಳನ್ನು ಆಡ್ತೀನಿ. ಅದು ಎಷ್ಟು ಇಚ್ಛೆ ಆಗುತ್ತೋ ನಿಮಗೆ ಇಲ್ಲ ಗೊತ್ತಿಲ್ಲ. ನನಗೆ ಏನು ಅನಿಸುತ್ತೋ ಅದನ್ನು ಹೇಳ್ತೀನಿ. ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ವ್ಯಕ್ತಿ ಅಂದರೆ ಗುರು. ಅವಾಗ ಮಾತ್ರ ಅವನು ಗುರು ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಿ ಒಂದು ದೇಶದ ಪ್ರಗತಿ ಆಗಬೇಕು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂದರೆ ದಕ್ಷ ಆಡಳಿತಗಾರರು, ನುರಿತ ವೈದ್ಯರು, ಬುದ್ಧಿವಂತ ವಿಜ್ಞಾನಿಗಳು, ಪರಿಣಿತ ಇಂಜಿನಿಯರ್ಗಳು ಎಲ್ಲರೂ ಮುಖ್ಯನೇ. ಇವರೆಲ್ಲರನ್ನೂ ರೂಪಿಸಬಲ್ಲಂತಹ ಶಿಲ್ಪಿ ಏಕೈಕ ವ್ಯಕ್ತಿ ಅಂದರೆ ಅದು ಗುರು ಮಾತ್ರ. ನಮ್ಮ ಕೊತಾರಿಯಾ ಕಮಿಷನಲ್ಲಿ 64-66 ಅಂದರೆ 64-66ನೇ ಇಸ್ವಿಲಿ ಡಾಕ್ಟರ್ ಕೊತಾರಿ ಅನ್ನೋರು ಒಂದು ಎಜುಕೇಷನ್ ಕಮಿಟಿನ ಫಾರ್ಮ್ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ ಅವರು, ದ ಡೆಸ್ಟಿನಿ ಆಫ್ ಅ ನೇಷನ್ ಈ ಶೇಪ್ಡ್ ಇನ್ಸೈಡ್ ದ ಕ್ಲಾಸ್ ರೂಮ್. ಅಂದರೆ ಒಂದು ದೇಶದ ಒಂದು ಹಣೆ ಬರಹನೋ ವಿಧಿ ಅಂತಿರೋ ಫ್ಯೂಚರ್ ಅಂತಿರೋ ಅದು ಶೇಪ್ ಆಗದೆ ರೂಪುಗೊಳ್ಳದೆ ತರಗತಿಯಲ್ಲಿ. ಅಂತಹ ಮಹತ್ತರವಾದ ಸ್ಥಾನ ಗುರುಗಿದೆ. ಅದನ್ನು ಗುರುಗಳು ಉಳಿಸ್ಕೊಳ್ಬೇಕು. ಆಮೇಲೆ ಎಲ್ಲದಕ್ಕಿಂತ ನನಗೆ ಸರ್ ಮುದ್ರಂಗಯ್ಯ ಸರ್ ಹೇಳ್ದಂಗೆ ಈ ದಿನ ಒಂದು ಶುಭ ದಿನ, ಅಪೂರ್ವ ಸಂಗಮ ಇದು. ಯಾಕೆಂದರೆ ನಾವು ಪಾಠ ಕಲಿಸಿದಂತಹ ವಿದ್ಯಾರ್ಥಿಗಳಿಂದ ನಮ್ಮನ್ನೇ ಹೀಗೆ ನೆನೆಸ್ಕೊಂಡು ಸರ್ ಹೇಳ್ದಂಗೆ ಅನುಷ್ಠಾನ ಮಾಡಿದ್ದಾರೆ. ಏನೇನು ಹೇಳ್ತಾ ಇದ್ವೋ